ಪ್ರಿಯ ವೀಕ್ಷಕರೇ, ಈಗ ನಾವಿರುವ ಕ್ಷೇತ್ರ ಶ್ರೀ ಹರಿಹರೇಶ್ವರ ದೇವಸ್ಥಾನ ದುರ್ಗ. ಕಾರ್ಕಳದಿಂದ 7 ಕಿಲೋಮೀಟರ್ ದೂರದಲ್ಲಿ ಕಾಡಿನ ತಪ್ಪಲಲ್ಲಿದೆ. 350 ವರ್ಷಗಳ ಹಿಂದೆ ಮಹಾರಾಷ್ಟ್ರದಿಂದ ವಲಸೆ ಬಂದ ಚಿತ್ತಪಾವನ ಬ್ರಾಹ್ಮಣ ಸಮಾಜದವರ ದೇವಸ್ಥಾನ. ಇದು ಚಿತ್ತಪಾವನ ಸಮಾಜದ ಮೊದಲ ದೇವಸ್ಥಾನ. ಸ್ಥಳ ಪುರಾಣದ ಪ್ರಕಾರ ಇವರು ಮೊದಲು ಪರಶುರಾಮ ದೇವಸ್ಥಾನ ಕಟ್ಟಲು ಪ್ರಾರಂಭಿಸುತ್ತಾರೆ. ಆಗ ಒಬ್ಬರು ಅವಧೂತರು ಬಂದು ಒಂದು ಶಿವಲಿಂಗ ಮತ್ತು ಒಂದು ಸಾಲಿಗ್ರಾಮ ಕೊಟ್ಟು ಇದನ್ನೇ ಇಲ್ಲಿ ಪ್ರತಿಷ್ಠಾಪಿಸಿ ಅಂತ ಹೇಳಿ ಹೊರಟು ಹೋಗುತ್ತಾರೆ. ಇವರು ಅದೇ ಲಿಂಗ ಮತ್ತು ಸಾಲಿಗ್ರಾಮವನ್ನು ಒಂದೇ ಪೀಠದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. 2 ದೇವರು ಒಂದೇ ಪೀಠದಲ್ಲಿರೋದು ಇಲ್ಲಿ ಮಾತ್ರ. ಒಳಗೆ ಬರುವಾಗ ಆಗ್ನೇಯ ದಿಕ್ಕಿನಲ್ಲಿ ರಕ್ತೇಶ್ವರಿ ಗುಡಿ ಇದೆ. ಒಳಗಡೆ ನೈಋತ್ಯ ದಿಕ್ಕಿನಲ್ಲಿ ಬಲಮುರಿ ಗಣಪತಿ ಗುಡಿ ಇದೆ. ತುಂಬಾ ಹಳ್ಳಿಯ ಪ್ರದೇಶವಾದರೂ ದೇವಸ್ಥಾನ ತುಂಬಾ ಶ್ರೀಮಂತವಾಗಿ ಸುಂದರವಾಗಿದೆ. ದಾರುಶಿಲ್ಪ, ಕಾಷ್ಟಶಿಲ್ಪ, ತಾಮ್ರದ ಹೊದಿಕೆ ಸೂಪರ್. ಇವತ್ತು ಗಣಪತಿ ವರ್ಧಂತಿ ಉತ್ಸವ, ಹಾಗಾಗಿ ವಿಶೇಷ ಹೋಮ ಹವನ ಇತ್ತು. ದೀಪೋತ್ಸವ, ಯುಗಾದಿ, ಚೌತಿ, ಶಿವರಾತ್ರಿ, ಪ್ರತಿಷ್ಠಾ ವರ್ಧಂತಿ ಈ ದಿನಗಳಲ್ಲಿ ಇಲ್ಲಿ ತುಂಬಾ ಸಂಭ್ರಮ ಇರುತ್ತದೆ. ಶ್ರೀ ಪ್ರದೀಪ್ ಪಾಠಕ್ ಇವರು ಈಗ ಇಲ್ಲಿಯ ಆಡಳಿತ ಮುಕ್ತೇಶ್ವರರಾಗಿದ್ದು, ಇವರ ಮುಂದಾಳತ್ವದಲ್ಲಿ ಇತ್ತೀಚೆಗೆ ಹೊಸ ಪುಷ್ಕರಣಿ ಮತ್ತು ವನಭೋಜನ ತಾಣ ಕಟ್ಟಿದ್ದಾರೆ. ಅದ್ಭುತ. ಶ್ರೀ ಗುರುಮೂರ್ತಿ ಗೋರೆಯವರು ಇಲ್ಲಿಯ ಪ್ರಧಾನ ಅರ್ಚಕರಾಗಿದ್ದಾರೆ. ಇಲ್ಲಿಯ ವಾತಾವರಣ ಸದ್ದುಗದ್ದಲವಿಲ್ಲದ ಪ್ರಶಾಂತವಾಗಿದ್ದು ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. ರಥಸಪ್ತಮಿಯಂದು ಇಲ್ಲಿ ರಥೋತ್ಸವ ಜರುಗುತ್ತದೆ. ಶ್ರೀ ಮಂಜುನಾಥ ಪಾಠಕ್ ಇಲ್ಲಿಯ ಅಸರಣ್ಣರಾಗಿದ್ದಾರೆ. ಚಿತ್ಪಾವನ ಸಮಾಜದ ಈಗಿನ ಪೀಳಿಗೆಯ 99% ಜನರು ಸಾಫ್ಟ್ವೇರ್ ಉದ್ಯೋಗಿಗಳಾಗಿದ್ದು ಅಮೆರಿಕ, ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದಾರೆ. ಜಾತ್ರೆಯ ಸಮಯದಲ್ಲಿ ಊರಿಗೆ ಬರುತ್ತಾರೆ. ಇಲ್ಲಿ ಅಖಂಡ ಶ್ರೀ ರಾಮ ಭಜನಾ ಸಪ್ತಾಹ 85 ವರ್ಷಗಳಿಂದ ನಡೆಯುತ್ತಿದೆ. ಹರಿಹರೇಶ್ವರ ದೇವಸ್ಥಾನ ಇಲ್ಲಿ ಬಿಟ್ಟರೆ ಬೇರೆ ಇರುವುದು ಹರಿಹರದಲ್ಲಿ. ಅಷ್ಟು ದೂರ ಯಾಕೆ, ಇಲ್ಲೇ ಇದೆಯಲ್ಲ, ಬರ್ತೀರಿ ತಾನೆ? ನಮಸ್ಕಾರ. ಜೈ ಹರಿಹರ.